ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ಮಾಡ್ಯೂಲ್ 2 ಅಲ್ಲಿ ಕ್ವೆಶನ್ಸ್ನ ಕಂಪ್ಲೀಟಾಗಿ ನೋಡಿರ್ತೀರಾ ಮತ್ತು ಸಾಲ್ವ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಗೈಸ್, ನಾನು ಏನು ಹೇಳ್ತೀನಿ ಅಂದರೆ, ಮಾಡಿರೋಂಥ ಕ್ವೆಶನಲ್ಲಿ ಅವರು ವ್ಯಾಲ್ಯೂಸ್ನ ಚೇಂಜ್ ಮಾಡ್ಬೋದು ಬಿಟ್ಟರೆ ಇನ್ನೇನು ಮಾಡೋದಕ್ಕಾಗಲ್ಲ. ಓಕೆನಾ? ಸೊ ಅವರು ಕಾನ್ಸೆಪ್ಟ್ ಮಾತ್ರ ಸೇಮ್ ಇರುತ್ತೆ. ಕಾನ್ಸೆಪ್ಟ್ ಅದರಲ್ಲೇ ಕೊಡ್ತಾರೆ ಕಾನ್ಸೆಪ್ಟಲ್ಲೇ. ಬಟ್ ಏನಂದರೆ ಅವ್ರಿಗೆ ವ್ಯಾಲ್ಯೂಸ್ನ ಚೇಂಜ್ ಮಾಡ್ಬೋದು ಇಷ್ಟೇ. ಬಟ್ ಮಾಡೋವಂಥ ರೀತಿ ಸಾಲ್ವ್ ಮಾಡೋವಂಥ ರೀತಿ ಸೇಮ್ ಇರುತ್ತೆ. ಓಕೆನಾ? ಸೊ ಬನ್ನಿ ಗೈಸ್, ಇವಾಗ ಮಾಡ್ಯೂಲ್ 3ಯಲ್ಲೂ ಕೂಡ ನಾವು ಡಿಸೆಂಬರ್ ಕ್ವೆಶನ್ ಪೇಪರ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡೋಣ. ಸೊ ಬನ್ನಿ. ಸೊ ಫಸ್ಟ್ ಕ್ವೆಶನ್ ಏನು ಹೇಳ್ತಿದೆ ಅಂದರೆ, ದ ಕಾಯಿನ್ ವಾಸ್ ಟಾಸ್ಡ್ 400 ಟೈಮ್ಸ್ ಆ್ಯಂಡ್ ದ ಹೆಡ್ ಟರ್ನ್ಸ್ಡ್ ಅಪ್ 216 ಟೈಮ್ಸ್. ಟೆಸ್ಟ್ ದ ಹೈಪೋಥಿಸಿಸ್ ದಟ್ ದ ಕಾಯಿನ್ ಇಸ್ ಅನ್ಬಯಾಸ್ಡ್ ಅಟ್ 5% ಆಫ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಇದೆ. ಸೊ ಈ ಥರ ಅನ್ಬಯಾಸ್ಡ್ ಮತ್ತು ನಾಟ್ ಈಕ್ವಲ್ಲು ಮತ್ತು ಫೇರ್, ಅನ್ಫೇರ್, ಈ ಥರ ಟರ್ಮ್ಸ್ ನಿಮಗೆ ಕಣ್ಗೆ ಬಿದ್ದಾಗ ಸೊ ನಮ್ಮ ಒಂದು ಝೆಡ್ ವ್ಯಾಲ್ಯೂ ಇದಾಗಿರುತ್ತೆ. ಸೊ ಈ ಕಂಪ್ಲೀಟ್ ಮಾಡ್ಯೂಲ್ 3ಯಲ್ಲಿ ಏನಿರುತ್ತೆ ಗೊತ್ತಾ? ಸೊ ನಾವು ಒಂದು ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಝೆಡ್ ವ್ಯಾಲ್ಯೂ ಅನ್ನೋದನ್ನ ಕಂಡು ಹಿಡಿಬೇಕು. ಆ ಒಂದು ಝೆಡ್ ವ್ಯಾಲ್ಯೂನ ನಾವು ಝೆಡ್ ವ್ಯಾಲ್ಯೂ ಅಂತ ಸ್ಟ್ಯಾಂಡರ್ಡ್ 5% ಲೆವೆಲ್ ಮತ್ತು 1% ಲೆವೆಲ್ ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ನಾವು ಸಾಲ್ವ್ ಮಾಡಿರೋಂಥ ಝೆಡ್ ವ್ಯಾಲ್ಯೂನ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗೆ ಕಂಪೇರ್ ಮಾಡಿದಾಗ ಅದೇನಾದರೂ ಲೆಸ್ ದ್ಯಾನ್ ಇದ್ದರೆ, ನಮ್ಮ ಒಂದು ವ್ಯಾಲ್ಯೂಸ್ ಏನಾದರೂ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗಿನ್ನ ಲೆಸ್ ದ್ಯಾನ್ ಇದ್ದರೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ. ಸೊ ಇಲ್ಲ ಅಂತ ಅಂದರೆ ಅದನ್ನು ರಿಜೆಕ್ಟ್ ಮಾಡ್ತೀವಿ. ಇಷ್ಟು ಕ್ಲಿಯರಾ? ಅಷ್ಟೇ. ಸೊ ಓಕೆ, ನಾವು ಇವಾಗ ಒಂದೊಂದು ಯಾವ ರೀತಿ ಬರಿಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ಇಲ್ಲಿ ಏನು ಬರೀಬೇಕಂದ್ರೆ, ಸೊ ಲೆಟರ್ಸ್ ಸಪೋಸ್ ನಾವು ಹೈಪೋಥೆಸಿಸ್ ಅಂದರೆ ಅಸಂಪ್ಷನ್. ನಾವೊಂದು ಅಸಂಪ್ಷನ್ ಮಾಡ್ಕೋತೀವಿ. ಸೊ ಇಲ್ಲಿ ಕ್ವೆಶನಲ್ಲಿ ಕೊಟ್ಟಿರೋ ಅಸಂಪ್ಷನ್ ಏನು ಅಂದರೆ, ಸೊ ಕಾಯಿನ್ ಇಸ್ ಅನ್ಬಯಾಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಟ್ರೂ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಲೆಟರ್ಸ್ ಸಪೋಸ್ that the coin is unbiased. ಸೊ ಇವಾಗ ನಾವು ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಟ್ರೂ ಅಂತ ನಾವು ತಗೊಂಡಿದ್ದೀವಿ. ಸೊ ಇವಾಗ ಇಲ್ಲಿ ನಾವು ಪಿ ಅಂದರೆ ಏನು? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್. ಓಕೆ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್. ಸೊ ಗೈಸ್, ಇವಾಗ ಕಾಯಿನ್ ಅಂತ ಅಂದರೆ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ಸ್ ಮತ್ತು ಟೇಲ್ ಏನಿರುತ್ತೆ? 1/2 ಅಲ್ವಾ? ಸೊ ಇವಾಗ ಒಂದು ಕಾಯಿನಲ್ಲಿ ಹೆಡ್ ಇರುತ್ತೆ, ಟೇಲ್ ಇರುತ್ತೆ. ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ದ ಹೆಡ್ ಇಸ್ ಹಾಫ್, ರೈಟ್? ಸೊ ನೆಕ್ಸ್ಟ್ ಕ್ಯೂ ಬಂದುಬಿಟ್ಟು ಯಾವ ರೀತಿ ನಾವು ಕ್ಯೂನ ಫೈಂಡ್ ಔಟ್ ಮಾಡ್ಬೋದು? 1 - p. ನಮ್ಗೆ ಆಲ್ರೆಡಿ ಗೊತ್ತು ಫಾರ್ಮುಲಾ p + q = 1. ಪ್ರಾಬಬಿಲಿಟಿ ಆಫ್ ದ ಸಕ್ಸಸ್ ಆ್ಯಂಡ್ ಪ್ರಾಬಬಿಲಿಟಿ ಆಫ್ ದ ಫೇಲ್ಯೂರ್ = 1 ಅಂತ ಕಂಪ್ಲೀಟಾಗಿ ನಮಗೆ ಗೊತ್ತು. ಸೊ ಈ ಒಂದು ಜನರಲ್ ರೂಲ್ ನಮ್ಗೆ ಗೊತ್ತು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, 1 - p ಅಂತ ತಗೊಂಡಿದ್ದೀನಿ. ಸೊ ಇವಾಗ ನನಗೆ p ವ್ಯಾಲ್ಯೂ ಏನಾಗಿತ್ತು? ಹಾಫ್ ಆಗಿತ್ತು. ಸೊ 1 - ಹಾಫ್ ಏನಾಗಿರುತ್ತೆ? 1/2. ಅರ್ಥ ಆಯ್ತಲ್ವಾ? ಸೊ ಇವಾಗ ಕ್ಯೂ ವ್ಯಾಲ್ಯೂ ಬಂತು, ಪಿ ವ್ಯಾಲ್ಯೂ ಬಂತು. ಸೊ ನೆಕ್ಸ್ಟ್ ನಾವೇನು ಕಂಡು ಹಿಡಿಬೇಕು ಅಂತ ಅಂದರೆ, ಇಲ್ಲಿ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಬಂದುಬಿಟ್ಟು n × p. ಓಕೆನಾ? ಎಷ್ಟು ಟೈಮ್ಸ್ ಅದು ಹೆಡ್ಸ್ ಅನ್ನೋದು ಟರ್ನ್ ಅಪ್ ಆಗಿದೆ. ಪಿ ಅಂತ ಅಂದರೆ ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್. ಓಕೆ, ಸೊ ಎಷ್ಟು ಟೈಮ್ಸ್ ಅದು ಟಾಸ್ ಆಗಿರೋದು? ಸೊ 400 ಟೈಮ್ಸ್ ಅಲ್ವಾ? 400 ಟೈಮ್ಸ್ ಇಂಟು ಪಿ ಬಂದುಬಿಟ್ಟು 1/2. ಸೊ ಇದೇನಾಗುತ್ತೆ, ನನಗೆ 200 ಬರುತ್ತೆ. ಸೊ ಎಷ್ಟು ಬರಬೇಕಿತ್ತು? ಕ್ವೆಶನಲ್ಲಿ ಕೊಟ್ಟಿರೋದು, ಸೊ ಹೆಡ್ಸ್ ಟರ್ನ್ ಅಪ್ ಆಗಿರೋದು 216 ಟೈಮ್ಸ್, ಬಟ್ ಎಕ್ಸ್ಪೆಕ್ಟೆಡ್ ಬಂದುಬಿಟ್ಟು 200. ಸೊ ನೆಕ್ಸ್ಟ್ ಏನು ಬರೀಬೇಕು ನಾವು? ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್. ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಟರ್ನ್ ಅಪ್ ಆಗಿರೋದು ಹೆಡ್ಸು? ಸೊ 216 ಟೈಮ್ಸ್ ಅಲ್ವಾ? 216 ಟೈಮ್ಸ್ ಹೆಡ್ ಟರ್ನ್ ಅಪ್ ಆಗಿರೋದು. ಸೊ ಇವಾಗ ನಾವು ಡಿಫ್ರೆನ್ಸ್ ಕಂಡು ಹಿಡಿಬೇಕು. ಸೊ ದ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು x - np. ಎಕ್ಸ್ ಎಷ್ಟು? ಎಕ್ಸ್ ಅಂದರೆ ಏನು? ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್. ಸೊ 216. ಎನ್ ಪಿ ವ್ಯಾಲ್ಯೂ ಏನು? 200. ಓಕೆ, ಇದನ್ನು ಮೈನಸ್ ಮಾಡಿದಾಗ ಏನು ಬರುತ್ತೆ? ನಮಗೆ 16 ಬರುತ್ತೆ ಅಲ್ವಾ? ಸೊ ಇವಾಗ ನಾನು ಏನು ಹೇಳಿದೆ? ಝೆಡ್ಗೆ ಫಾರ್ಮುಲಾ ಏನು? x - np / √(npq).
ಓಕೆ. ಸೊ ಇವಾಗ ನಿಮ್ಗೆ ಈ ಫಾರ್ಮುಲಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಕಂಡು ಹಿಡಿಬೇಕು ಅಂತ. ಸೊ ಫಸ್ಟಿಗೆ ನಾವೇನು ಕಂಡು ಹಿಡಿದ್ವಿ, ಸೊ ಪಿ ಅಂದರೆ ಏನು, ಪ್ರಾಬಬಿಲಿಟಿ ಆಫ್ ಟರ್ನಿಂಗ್ ಹೆಡ್ಸ್. ಸೊ ಅದಕ್ಕೆ ನಾವು ಪಿ ಏನು ಅಂತ ಫಸ್ಟ್ ಕಂಡು ಹಿಡ್ಕೊಂಡ್ವಿ, ಅದಾದಮೇಲೆ ಕ್ಯೂ ಕಂಡು ಹಿಡ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಏನು ಕೊಟ್ಟಿರೋದು, ಎಕ್ಸ್ ಬೇಕು ಅಂತ ಕೇಳಿದ್ದಾರೆ. ಎಕ್ಸ್ ಬಂದೇನು, ಅಬ್ಸರ್ವ್ಡ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್, ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್. ಸೊ ಅದು ಕ್ವೆಶನಲ್ಲೇ ಕೊಟ್ಟಿದ್ದಾರೆ ಏನಂತ, 216 ಅಂತ. ಸೊ ಇಲ್ಲಿ ನಾವು ಎನ್ ಪಿ ಏನಕ್ಕೆ ಕಂಡು ಹಿಡ್ಕೊಂಡಿದ್ದೀವಿ ಅಂದರೆ ಇದೇ ಕಾರಣಕ್ಕೋಸ್ಕರ ನಾವು ಎನ್ ಪಿ ಅನ್ನೋದು ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ನ ಕಂಡು ಹಿಡ್ಕೊಂಡಿದ್ದು. ಓಕೆನಾ. ಸೊ ಇವಾಗ ಎಕ್ಸ್ ಬಂದ್ಬಿಟ್ಟು ಏನು, ಎಕ್ಸ್ ಬಂದ್ಬಿಟ್ಟು 216 ಮೈನಸ್ ಎನ್ ಪಿ ವ್ಯಾಲ್ಯೂ ಏನು 200 ಡಿವೈಡೆಡ್ ಬೈ ರೂಟ್ ಆಫ್ ಎನ್ ವ್ಯಾಲ್ಯೂ ಏನು, ಎನ್ ವ್ಯಾಲ್ಯೂ ಬಂದ್ಬಿಟ್ಟು ನಮಗೆ 400 ಇಂಟು ಪಿ ವ್ಯಾಲ್ಯೂ ಬಂದ್ಬಿಟ್ಟು 1/2, ಕ್ಯೂ ವ್ಯಾಲ್ಯೂ ಬಂದ್ಬಿಟ್ಟು 1/2. ಸೊ ನಾವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಸೊ 216 ಮೈನಸ್ 200 ಡಿವೈಡೆಡ್ ಬೈ ರೂಟ್ ಆಫ್ 400 ಇಂಟು 1/2 ಇಂಟು 1/2 ಏನು ಬರುತ್ತೆ ನಮಗೆ 8/5, ದಟ್ ಇಸ್ ನಥಿಂಗ್ ಬಟ್ 8/5 ದಟ್ ಇಸ್ ನಥಿಂಗ್ ಬಟ್ 1.6. ಓಕೆನಾ. ಸೊ ಇದು. ಸೊ ಇವಾಗ ನಮಗೆ ಏನು ಗೊತ್ತಾ, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇದೆ ಅಂತ ನಾನು ಹೇಳಿದೆ ಝೆಡ್ಡಿಗೆ. ಸೊ ಆಲ್ವೇಸ್ ರಿಮೆಂಬರ್ ಝೆಡ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಏನು ಅಂದರೆ, ಸೊ ಅಟ್ 5% ಲೆವೆಲಲ್ಲಿ ಝೆಡ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಲೆವೆಲ್ ಎಷ್ಟು ಅಂದರೆ 1.96 ಇರುತ್ತೆ. ಅಟ್ 1% ಲೆವೆಲಲ್ಲಿ ಝೆಡ್ ವ್ಯಾಲ್ಯೂ ಏನಿರುತ್ತೆ ಅಂತ ಅಂದರೆ 2.58 ಬಂದ್ಬಿಟ್ಟು ಝೆಡ್ ವ್ಯಾಲ್ಯೂ ಅಟ್ ದ 1% ಸಿಗ್ನಿಫಿಕೆನ್ಸ್ ಲೆವೆಲ್. ನಮಗೆ ಬಂದಿರೋವಂಥ ಝೆಡ್ ವ್ಯಾಲ್ಯೂ ಎಷ್ಟು 1.6. ಸೊ ಏನು ಕೇಳಿದ್ದಾರೆ ಅವರು, 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಕಂಡುಹಿಡಿರಿ ಅಂತ. 5% ಅಂದರೆ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು, 1.96. ಸೊ ನೋಡಿ ಇವಾಗ ನಮಗೆ ಬಂದಿರೋವಂಥ ಝೆಡ್ ವ್ಯಾಲ್ಯೂ ಇಟ್ ಈಸ್ ಲೆಸ್ ದ್ಯಾನ್ 1.96. ಸೊ ಅಕಸ್ಮಾತ್ ಅದೇನಾದರೂ ಲೆಸ್ ದ್ಯಾನ್ ಇದ್ದರೆ ನಾನು ಏನು ಹೇಳಿದೆ ಅದು ಅಕ್ಸೆಪ್ಟ್ ಆಗುತ್ತೆ ಅಂತ. ಸೊ ಹೈಪೋಥೆಸಿಸ್ ಇಸ್ ಅಕ್ಸೆಪ್ಟೆಡ್. ಸೊ ಕನ್ಕ್ಲೂಷನ್ನು ಬರಿಬೇಕು, ಕನ್ಕ್ಲೂಷನ್ ಬರೆದ್ರೇ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಲಾಸ್ಟಲ್ಲಿ 1 ಮಾರ್ಕ್ಸ್ ಬಂದ್ಬಿಟ್ಟು ಕನ್ಕ್ಲೂಷನ್ಗೆ ಅಂತ ಇರುತ್ತೆ. ಸೊ ಹೆನ್ಸ್ ದ ಹೈಪೋಥೆಸಿಸ್ ಇಸ್ ಅಕ್ಸೆಪ್ಟೆಡ್, at 5% significance level. Okay, significance level. So the coin is unbiased. Therefore coin is unbiased ಅಂತ ಬರೀರಿ. Therefore coin is unbiased. ಅರ್ಥ ಆಯ್ತಲ್ವಾ. ಸೊ ಈ ಒಂದು ಕ್ವೆಶನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕಂಪ್ಲೀಟಾಗಿ ಅರ್ಥ ಆಯ್ತಲ್ವಾ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಓಕೆ. ಸೊ ಇವಾಗ ನಾವು ಸೆಕೆಂಡ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಏನು ಸೆಕೆಂಡ್ ಕ್ವೆಶನ್ ಏನು ಹೇಳ್ತಿದೆ, ಸೊ ಸೆಕೆಂಡ್ ಕ್ವೆಶನ್ ಬಂದು ಇನ್ ಅ ಸಿಟಿ ಎ ಅನ್ನೋ ಸಿಟಿಯಲ್ಲಿ 20% of the random sample of 900 school boys had a certain slight physical defect. So in another city B, 18.5% of the random sample of 1600 school boys has a same defect. Is the difference between the proportions significant at the 5% significance level? ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಮಗೆ ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್ನ ಕಂಡು ಹಿಡೀರಿ ಅಂತ ಅಂದರೆ ನಾವು ಯಾವ ರೀತಿ ಝೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ನಮಗೆ ಈ ಥರ ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರಪೋರ್ಷನ್ ಸಿಗ್ನಿಫಿಕೆನ್ಸ್ ಈ ಥರ ಇದ್ದಾಗ ನಮಗೆ ಝೆಡ್ ವ್ಯಾಲ್ಯೂ ಯಾವ ರೀತಿ ಕಂಡು ಹಿಡಿಬೇಕಂದ್ರೆ, ಸೊ P1 ಮೈನಸ್ P2 ಡಿವೈಡೆಡ್ ಬೈ ಇ. ಸೊ ಇದ್ರ ಮುಖಾಂತರ ನಾವು ಝೆಡ್ ವ್ಯಾಲ್ಯೂನ ಕಂಡು ಹಿಡಿದು ಅದಕ್ಕೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇದೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನಾವು ಕಂಪೇರ್ ಮಾಡ್ಕೊಳ್ತೀವಿ. ಓಕೆ, ಇಲ್ಲಿ P1 ಮತ್ತು P2 ಅಂದರೆ ಏನು ಅದನ್ನು ನೋಡೋಣ. ಮತ್ತು ಇವಾಗ ಇ ಅಂದರೆ ಏನು ಅಂತ ನೋಡೋಣ. ಇನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅಂದರೆ, ಸೊ ರೂಟ್ ಆಫ್ PQ 1 ಡಿವೈಡೆಡ್ ಬೈ N1 ಪ್ಲಸ್ 1 ಡಿವೈಡೆಡ್ ಬೈ N2. ಸೊ ಈ ರೀತಿ ನಾವು ಈ ಒಂದು ಇ ವ್ಯಾಲ್ಯೂನ ಕಂಡು ಹಿಡಿತೀವಿ. ಸೊ ಇವಾಗ ಈ ವ್ಯಾಲ್ಯೂ ಕಂಡು ಹಿಡಿದು ಗೊತ್ತಾಯಿತು. ಸೊ ಇಲ್ಲಿ ಪಿ ಹೆಂಗೆ ಕಂಡು ಹಿಡಿಯೋದು, ಸೊ ಪಿ ಯಾವ ರೀತಿ ಕಂಡು ಹಿಡಿತೀವಿ ಅಂದರೆ P ಇಸ್ ಈಕ್ವಲ್ ಟು N1 P1 ಪ್ಲಸ್ N2 P2 ಡಿವೈಡೆಡ್ ಬೈ N1 ಪ್ಲಸ್ N2. ಸೊ ಈ ರೀತಿ ನಾವು ಪಿನ ಕಂಡು ಹಿಡ್ಕೊತೀವಿ. ಕ್ಯೂ ಹೆಂಗೆ ಕಂಡು ಹಿಡಿಯೋದು, ಕ್ಯೂ ಇಸ್ ಈಕ್ವಲ್ ಟು 1 ಮೈನಸ್ ಪಿ. ಈ ರೀತಿ ಪಿ ಮತ್ತು ಕ್ಯೂನ ಕಂಡು ಹಿಡ್ಕೊಂಡು ಇನ ಕಂಡು ಹಿಡಿತೀವಿ. ಇನ ಕಂಡು ಹಿಡ್ಕೊಂಡು ಇಲ್ಲಿ ನಾವು ಝೆಡ್ ವ್ಯಾಲ್ಯೂನ ಕಂಡು ಹಿಡ್ಕೊಳ್ತೀವಿ. ಓಕೆನಾ. ಸೊ ಪಿ ಬಂದುಬಿಟ್ಟು
ಪ್ರಪೋರ್ಷನ್ ಸ್ಯಾಂಪಲ್ ಅಂತ. ಓಕೆ, ಸೊ ಇವಾಗ ನಾವು ನೋಡೋಣ, ನಿಮಗೆ ಸಾಲ್ವ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ಕ್ವೆಶನಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ, ಕ್ವೆಶನಲ್ಲಿ ಒಂದು ಸಿಟಿ ಎ ಇದೆ, ಅದರಲ್ಲಿ ಟೋಟಲ್ ಸಿಟಿ ಎಲ್ಲಿರುವಂಥ ಸ್ಯಾಂಪಲ್ಸ್ ಎಷ್ಟು ತೊಗೊಂಡಿದ್ದಾರೆ, 900. ಸೊ N1 ಏನು ಬರುತ್ತೆ, 900 ಬರುತ್ತೆ. ಮತ್ತು 20% ಆಫ್ ದ ರ್ಯಾಂಡಮ್ ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ ಸಿಟಿ ಎಯಲ್ಲಿ. ರ್ಯಾಂಡಮ್ ಸ್ಯಾಂಪಲ್ಸ್ ಬಂದುಬಿಟ್ಟು ಆ ಒಂದು 900 ಸ್ಯಾಂಪಲ್ಸಲ್ಲಿ ಎಷ್ಟು ತೊಗೊಂಡಿದ್ದಾರೆ, 20% ತೊಗೊಂಡಿದ್ದಾರೆ. ಸೊ 20% ಅಂತ ಅಂದರೆ P1 ಎಷ್ಟು ಬರುತ್ತೆ, 20% ಅಂದರೆ 20 ಡಿವೈಡೆಡ್ ಬೈ 100. ಸೊ ದಟ್ ಈಸ್ ನಥಿಂಗ್ ಬಟ್ 0.2. ಸೊ P1 ಬಂದು 2. ಸೊ ನೆಕ್ಸ್ಟ್ ಸಿಟಿ ಬಿ ಯಲ್ಲಿ ಏನು ಕೊಟ್ಟಿದ್ದಾರೆ, ಸಿಟಿ ಬಿ ಯಲ್ಲಿ ಸ್ಯಾಂಪಲ್ ಟೋಟಲ್ ಸ್ಯಾಂಪಲ್ ಎಷ್ಟಿರೋದು 1600. ಸೊ N2 ಬಂದು 1600 ಮತ್ತು P2 ಬಂದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, 18.5% ಕೊಟ್ಟಿದ್ದಾರೆ. 18.5% ಅಂದರೆ 18.5 ಡಿವೈಡೆಡ್ ಬೈ 100 ಅಂತ ಮಾಡ್ಕೊಂಡಾಗ ನಮಗೆ 0.185 ಅಂತ ಬರುತ್ತೆ. ಓಕೆನಾ, ಸೊ ಇಷ್ಟು ಅರ್ಥ ಆಯ್ತಾ. ಸೊ ಇವಾಗ ನಮಗೆ N1 N2 P1 P2 ಸಿಕ್ಕಿದ್ರೆ ನಾವೇನು ಕಂಡುಹಿಡ್ಬೋದು, ಪಿನ ಕಂಡುಹಿಡ್ಕೊಳ್ಬೋದು. ಸೊ ಫಸ್ಟು ಪಿನ ಕಂಡುಹಿಡಬೇಕು. P1 ಹೆಂಗೆ ಕಂಡುಹಿಡಿತೀರ, N1 P1 ಪ್ಲಸ್ N2 P2 ಡಿವೈಡೆಡ್ ಬೈ N1 ಪ್ಲಸ್ N2 ಅಲ್ವಾ. ಸೊ N1 ವ್ಯಾಲ್ಯೂ ಏನು, N1 ವ್ಯಾಲ್ಯೂ ಬಂದು ನಮಗೆ 900. ಸೊ P1 ವ್ಯಾಲ್ಯೂ ಏನು, 0.2. ನೆಕ್ಸ್ಟ್ N2 ವ್ಯಾಲ್ಯೂ ಏನು, 1600 ಪ್ಲಸ್ P2 ವ್ಯಾಲ್ಯೂ ಏನು, 0.185 ಅಲ್ವಾ, ಡಿವೈಡೆಡ್ ಬೈ N1 ವ್ಯಾಲ್ಯೂ ಬಂದು 900, N2 ವ್ಯಾಲ್ಯೂ ಬಂದು 1600. ಸೊ ಇದನ್ನು ನಾವು ಕ್ಯಾಲ್ಸಿಯಲ್ಲಿ ಹಾಕೋಣ. ಕ್ಯಾಲ್ಸಿಯಲ್ಲಿ 900 ಇಂಟು 0.2 ಪ್ಲಸ್ 1600 ಇಂಟು 0.185 ಡಿವೈಡೆಡ್ ಬೈ 900 ಪ್ಲಸ್ 1600 ಎಷ್ಟು ಬರುತ್ತೆ ನಮಗೆ ಆನ್ಸರು, 0.1904 ಅಲ್ವಾ. ಸೊ ನಮಗೆ ಟೋಟಲ್ ಆನ್ಸರ್ ಎಷ್ಟು ಬರ್ತಿದೆ, ಪಿ ವ್ಯಾಲ್ಯೂ 0.1904. ಸೊ ಇವಾಗ ಕ್ಯೂ ಯಾವ ರೀತಿ ಕಂಡುಹಿಡ್ಕೊಳ್ಳೋದು, ಸೊ ಪಿ ಬಂತು ನನಗೆ, ಕ್ಯೂ ಬಂದುಬಿಟ್ಟು 1 ಮೈನಸ್ ಪಿ. ಸೊ 1 ಮೈನಸ್ ಪಿ ಅಂದರೆ 1 ಮೈನಸ್ 0.1904. ಇದನ್ನು ಮಾಡಿಕೊಂಡಾಗ 1 ಮೈನಸ್ 0.1904 ಎಷ್ಟು ಬರುತ್ತೆ ನಮಗೆ, 0.8096. ಸೊ ಎಷ್ಟು ಬಂತು, 0.8096. ಸೊ ಕ್ಯೂ ವ್ಯಾಲ್ಯೂ ಇಷ್ಟು ಬಂತು. ನೆಕ್ಸ್ಟ್ ಪಿ ಮತ್ತು ಕ್ಯೂ ವ್ಯಾಲ್ಯೂ ಬಂದಮೇಲೆ ನಮಗೆ ಝೆಡ್ ವ್ಯಾಲ್ಯೂಯಲ್ಲಿ ಏನಿತ್ತು, ಇ ಇತ್ತು. ಇ ಯಾವ ರೀತಿ ಕಂಡುಹಿಡ್ಕೊಳ್ಳೋದು, ಇನ ನಾವು ಸೊ ರೂಟ್ ಆಫ್ ಪಿ ಕ್ಯೂ ಆಫ್ 1/N1 ಪ್ಲಸ್ 1 ಡಿವೈಡೆಡ್ ಬೈ N2. ಸೊ ಪಿ ವ್ಯಾಲ್ಯೂ ನಮಗೆ ಗೊತ್ತು, ಪಿ ವ್ಯಾಲ್ಯೂ ಏನು, ಪಿ ವ್ಯಾಲ್ಯೂ 0.1904 ಅಲ್ವಾ. ಕ್ಯೂ ವ್ಯಾಲ್ಯೂ ಏನು, 0.8096. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, 0.1904 ಇಂಟು 0.8096. ಆಮೇಲೆ N1 ವ್ಯಾಲ್ಯೂ ಏನಿತ್ತು ನಮಗೆ, N1 ವ್ಯಾಲ್ಯೂ ಬಂದುಬಿಟ್ಟು 900, N2 ವ್ಯಾಲ್ಯೂ ಬಂದುಬಿಟ್ಟು 1600 ಕೊಟ್ಟಿದ್ದಾರೆ. ಸೊ N1 ವ್ಯಾಲ್ಯೂ ಬಂದುಬಿಟ್ಟು 900, N2 ವ್ಯಾಲ್ಯೂ ಬಂದುಬಿಟ್ಟು 1600. ಓಕೆ, ಇದನ್ನು ಕ್ಯಾಲ್ಸಿಯಲ್ಲಿ ಇವಾಗ ನಾವು ನೋಡೋಣ. ಕ್ಯಾಲ್ಸಿಯಲ್ಲಿ ಸೊ 0.1904 ಇಂಟು 0.8096 ಇಂಟು ಸೊ ಇಂಟು ಮಾಡಿಕೊಂಡಾಗ ಸೊ ಇಲ್ಲಿ 1 ಡಿವೈಡೆಡ್ ಬೈ N1 ದಟ್ ಇಸ್ ನಥಿಂಗ್ ಬಟ್ 900 ಪ್ಲಸ್ 1 ಡಿವೈಡೆಡ್ ಬೈ 1600 ಮಾಡಿದಾಗ ಎಷ್ಟು ಬಂತು ನನಗೆ, 0.01635 ಅಂತ ಬಂತು. ಓಕೆನಾ, ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದಾದಮೇಲೆ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಝೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಝೆಡ್ ಈಸ್ ಈಕ್ವಲ್ ಟು P1 ಮೈನಸ್ P2 ಡಿವೈಡೆಡ್ ಬೈ ಇ. ಸೊ P1 ವ್ಯಾಲ್ಯೂ ಏನು ನಮಗೆ ಕ್ವೆಶನಲ್ಲಿ, ಸೊ P1 ವ್ಯಾಲ್ಯೂ ಎಷ್ಟು, 0.2, P2 ವ್ಯಾಲ್ಯೂ ಬಂದು 0.185. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 0.2 ಮೈನಸ್ 0.185 ಡಿವೈಡೆಡ್ ಬೈ ಈ ವ್ಯಾಲ್ಯೂ ಏನು, 0.01635. ಓಕೆ, ಇದನ್ನು ನಾವು ಕ್ಯಾಲ್ಸಿಯಲ್ಲಿ ಹಾಕಿದಾಗ 0.2 ಮೈನಸ್ 0.185 ಡಿವೈಡೆಡ್ ಬೈ 0.01635. ಆನ್ಸರ್ ಎಷ್ಟು ಬಂತು ನಮಗೆ, ಸೊ ಝೆಡ್ ವ್ಯಾಲ್ಯೂ ಬಂದುಬಿಟ್ಟು 0.9174. ಓಕೆ, ಸೊ ಇದು ಬಂದುಬಿಟ್ಟು ಏನಂತೀರ, ಝೆಡ್ ವ್ಯಾಲ್ಯೂ. ಓಕೆ, ಸೊ ಇದು ಡೆಸಿಮಲ್ಸ್ ವ್ಯಾಲ್ಯೂಸ್ಗೂ ಕೂಡ ವೇರಿ ಆಗುತ್ತೆ. ಓಕೆನಾ, ಸೊ ಇವಾಗ ನಾನು ಮಿಟ್ಟಾಗಿ 0.0164 ಅಂತ ತೊಗೊಂಡ್ರೆ ನಿಮಗೆ ಇಲ್ಲಿ ಝೆಡ್ ವ್ಯಾಲ್ಯೂ ಚೇಂಜ್ ಆಗ್ಬೋದು, ಲೈಕ್ 0.9146 ಅಂತ ಬರುತ್ತೆ.
ಓಕೆನಾ. ಸೊ ಇಟ್ ಡಿಪೆಂಡ್ಸ್, ಓಕೆ, ನಿಮ್ಮ ಒಂದು ಡೆಸಿಮಲ್ ವ್ಯಾಲ್ಯೂಸ್ ಮೇಲೆ ಯಾವ ರೀತಿ ತೊಗೊಳ್ತೀರಾ ಅನ್ನೋದ್ರ ಮೇಲೆ. ಓಕೆ, ಇಟ್ಸ್ ಫೈನ್. ಓಕೆ, ಈ ಥರ ಬಂದ್ರೂ ಇದು ಕರೆಕ್ಟೇ. ಓಕೆನಾ. ಸೊ ಜಸ್ಟ್ ಏನಂದರೆ ಫೈನಲ್ ಆಗಿ ಅದು ಅಕ್ಸೆಪ್ಟ್ ಆಗ್ತಿದೆಯಾ ರಿಜೆಕ್ಟ್ ಆಗ್ತಿದೆಯಾ ಅಂತ ಫೈನಲ್ ಕನ್ಕ್ಲೂಷನ್ ಕರೆಕ್ಟ್ ಆಗಿರಬೇಕು. ಓಕೆ, ಸೊ ಇವಾಗ ನಾನು ಯಾವ ರೀತಿ ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಸೊ ಇವಾಗ ಬಂದಿರೋ ಅಂಥ ಝೆಡ್ ವ್ಯಾಲ್ಯೂ ಅಟ್ ದ 5% ಸಿಗ್ನಿಫಿಕೆನ್ಸ್ ಲೆವೆಲಲ್ಲಿ ಅವ್ರು ಕೇಳಿರೋದು. 5% ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ಅಂದರೆ ನಾನು ಏನು ಹೇಳಿದೆ, 5% ಸಿಗ್ನಿಫಿಕೆನ್ಸ್ ಲೆವೆಲಲ್ಲಿ ಏನಿರುತ್ತೆ 1.96 ಇರುತ್ತೆ. ಸೊ ಇದು 1.96ಗಿಂತ ಕಡಿಮೆ ಇದೆಯಾ? ಹೌದು. ಸೊ ಇಟ್ ಈಸ್ ಲೆಸ್ ದೆನ್ 1.96. ಸೊ ಲೆಸ್ ದೆನ್ ಇದ್ದರೆ ಏನಾಗುತ್ತೆ? ಆಕ್ಸೆಪ್ಟ್ ಆಗುತ್ತೆ. ಸೊ ಏನು ಬರಿಬೇಕು ನೀವು? at the level of 5% significance level, the hypothesis is accepted. Okay, the hypothesis is accepted anta bariri. Okay, hypothesis is accepted. ಓಕೆ, ಸೊ ಆಮೇಲೆ ಇನ್ನೂ ಒಂದು ನೋಟ್ ಮಾಡ್ಕೊಳ್ಳಿ. ಈ ಒಂದು ಸೆಕೆಂಡ್ ಕ್ವೆಶನ್ಸ್ ಅಂದರೆ ಫಸ್ಟ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ನಲ್ ಹೈಪೋಥೆಸಿಸ್ ಅಂತ ಬರೀಬೇಕು, ಮತ್ತು ಇನ್ನೂ ಒಂದು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಬರ್ಕೊಳ್ಬೇಕು. ಸೊ ನಲ್ ಹೈಪೋಥೆಸಿಸ್ ಅಂತ ಅಂದರೆ, ಸೊ ದಟ್ ಈಸ್ ನಥಿಂಗ್ ಬಟ್ P1 = P2 ಅಂದರೆ ದೆರ್ ಇಸ್ ನೋ ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್ ಅಂತ. ದೆರ್ ಇಸ್ ನೋ ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್ ಅಂತ, ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್ ಅಂತ. ಮತ್ತು H1 ಅಂದರೆ, ಸೊ ಇಟ್ ಇಸ್ ದ ಆಪೋಸಿಟ್. ಸೊ ದೇರ್ ವಿಲ್ ಬಿ ಅ ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್ ಅಂತ. ದೇರ್ ಈಸ್ ಅ ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್. ಅರ್ಥ ಆಯ್ತಾ? ಸೊ ಲಾಸ್ಟಲ್ಲಿ ಹೆನ್ಸ್ ದ ಹೈಪೋಥೆಸಿಸ್ ಇಸ್ ಅಕ್ಸೆಪ್ಟೆಡ್ ಆರ್ ನಲ್ ಹೈಪೋಥೆಸಿಸ್ ಇಸ್ ಅಕ್ಸೆಪ್ಟೆಡ್ ಅಂತ ಬರೀರಿ. ಓಕೆನಾ. ಸೊ ಕ್ಲಿಯರ್ ಅಬೌಟ್ ದಿಸ್. ಆಗ ನಾವು ಥರ್ಡ್ ಕ್ವೆಶನ್ ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಥರ್ಡ್ ಕ್ವೆಶನ್ ಏನು ಹೇಳ್ತಿದೆ ಅಂದರೆ, ದ ಆವ್ರೇಜ್ ಮಾರ್ಕ್ಸ್ ಇನ್ ಇಂಗ್ಲಿಷ್ ಮ್ಯಾಥ್ಸ್ ಆಫ್ ಸ್ಯಾಂಪಲ್ ಆಫ್ 100 ಸ್ಟೂಡೆಂಟ್ಸ್ ವಾಸ್ 51 ವಿತ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 6 marks. Could this have been a random sample from a population with a average marks 50 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ನಾವು ಯಾವುದು ಝೆಡ್ ವ್ಯಾಲ್ಯೂ ಇರ್ಬೋದು. ಅಕಸ್ಮಾತ್ ಅವ್ರು ಏನಾದರೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದೇನಾದರೂ ನಿಮ್ಮ ಕ್ವೆಶನಲ್ಲಿ ಕೊಟ್ಟರೆ, ಸೊ ಝೆಡ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, Z = X ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ ಡಿವೈಡೆಡ್ ಬೈ √n. ಸೊ ಇಲ್ಲಿ ಎಕ್ಸ್ ಬಾರ್ ಅಂದರೆ ಏನಂತ ಅಂದರೆ, ಅದು ಎಕ್ಸ್ ಬಾರ್ ಬಂದುಬಿಟ್ಟು ಸ್ಯಾಂಪಲ್ ಮೀನು. ಸೊ ಈ ಒಂದು ಮ್ಯೂ ಬಂದುಬಿಟ್ಟು ಪಾಪ್ಯುಲೇಷನ್ ಮೀನು. ಓಕೆನಾ, ಪಾಪ್ಯುಲೇಷನ್ ಮೀನ್. ಸೊ ಇವಾಗ ನಮ್ಮ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಆವ್ರೇಜ್ ಮಾರ್ಕ್ಸ್ ಆಫ್ ದ ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್. ಸೊ ಇದರದ್ದು ಏನಂತೀರ ಟೋಟಲ್ ಸ್ಯಾಂಪಲ್ ಅಂದರೆ N = 100 ಸ್ಟೂಡೆಂಟ್, ಟೋಟಲ್ ಆಗಿ 100 ಸ್ಟೂಡೆಂಟ್ಸ್ ಇರೋದು. ಸೊ ಆ 100 ಸ್ಟೂಡೆಂಟ್ಸ್ಗೆ ಆವ್ರೇಜ್ ಮಾರ್ಕ್ಸ್ ಅಂದರೆ ಆ ಒಂದು ಸ್ಯಾಂಪಲ್ ಮೀನಿಗೆ ಆವ್ರೇಜ್ ಮಾರ್ಕ್ಸ್ ಎಷ್ಟು? 51 ಕೊಟ್ಟಿದ್ದಾರೆ. ಸೊ ನಮ್ಮ ಒಂದು ಎಕ್ಸ್ ಬಾರ್ ಏನಾಗುತ್ತೆ? 51 ಆಗುತ್ತೆ. ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ನು 6 ಅಂತ ಕೊಟ್ಟಿದ್ದಾರೆ, 6 ಮಾರ್ಕ್ಸ್. ಆಮೇಲೆ ಪಾಪ್ಯುಲೇಷನ್ ಮೀನ್ ಎಷ್ಟು ಕೊಟ್ಟಿದ್ದಾರೆ? ಪಾಪ್ಯುಲೇಷನ್ ಮೀನ್ ಬಂದು 50. ಸೊ ಮ್ಯೂ ಬಂದುಬಿಟ್ಟು 50. ಅರ್ಥ ಆಯ್ತಾ? ಸೊ ಇವಾಗ ಏನಿಲ್ಲ, ಎಲ್ಲ ಕ್ವೆಶನಲ್ಲೇ ಕೊಟ್ಟಿದ್ದಾರೆ, ಜಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಮುಗೀತು ಆನ್ಸರು. ಸೊ ಇವಾಗ ಝೆಡ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದೆ. ಸೊ ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ ಡಿವೈಡೆಡ್ ಬೈ √n. ಸೊ ಎಕ್ಸ್ ಬಾರ್ ಅಂದರೆ ಏನು? 51 ಮೈನಸ್, ಸೊ 50 ಡಿವೈಡೆಡ್ ಬೈ ಸಿಗ್ಮಾ ವ್ಯಾಲ್ಯೂ ಏನು? 6 ಡಿವೈಡೆಡ್ ಬೈ, ಸೊ √n. ಟೋಟಲ್ ಸ್ಯಾಂಪಲ್ ಎಷ್ಟಿದೆ ಅಂತ ಹೇಳಿದೆ? 100. ಸೊ ಇದನ್ನು ನಮ್ಮ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ. ಓಕೆ, ಸೊ ಇವಾಗ 51 ಮೈನಸ್ 50 ಡಿವೈಡೆಡ್ ಬೈ ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ √100 ಎಷ್ಟು ಬಂತು ನಮಗೆ? 5/3. ಸೊ 5/3 ಅಂದರೆ ವಿಚ್ ಇಸ್ ಈಕ್ವಲ್ ಟು 1.666. ಸೊ ಝೆಡ್ ವ್ಯಾಲ್ಯೂ ಬಂದರೆ ನಾನು ಏನು ಹೇಳಿದೆ, ಏನು ಮಾಡಬೇಕಂತ. ಸೊ ಈ ಥರ ಕ್ವೆಶನಲ್ಲಿ ಏನಾದರೂ 5%, 1% ಅಂತ ಅವ್ರೇನಾದರೂ ಮೆನ್ಷನ್ ಮಾಡಿಲ್ಲ ಅಂದರೆ ನಾವು ಎರಡೂ ಸಿಗ್ನಿಫಿಕೆನ್ಸ್ ಲೆವೆಲ್ಗೂ ಕೂಡ ನಾವು ಕನ್ಕ್ಲೂಷನ್ನ ಬರೀಬೇಕಾಗತ್ತೆ. ಸೊ ಫಸ್ಟು 5% ಸಿಗ್ನಿಫಿಕೆನ್ಸ್ ಲೆವೆಲ್ಗೆ ಬರೋಣ. 5% ಸಿಗ್ನಿಫಿಕೆನ್ಸ್ ಲೆವೆಲ್ಗೆ ಝೆಡ್ ಎಷ್ಟಿರುತ್ತೆ? ಸೊ 1.96. ಸೊ ನಮ್ಮ ಒಂದು ಝೆಡ್ ವ್ಯಾಲ್ಯೂ 1.96ಗಿಂತ ಕಡಿಮೆ ಇದೆಯಾ? ಹೌದು, 1.96. ಮತ್ತು ನಮ್ಮ ಒಂದು ಝೆಡ್ ವ್ಯಾಲ್ಯೂ ಲೆಸ್ ದೆನ್ 2.58 ಅಟ್ 1% ಸಿಗ್ನಿಫಿಕೆನ್ಸ್ ಲೆವೆಲ್ ಆಲ್ಸೋ. ಸೊ ಇವಾಗ ಏನಾಗ್ತಿದೆ, ಎರಡೂ ಸಿಗ್ನಿಫಿಕೆನ್ಸ್ ಲೆವೆಲಲ್ಲೂ ನಮ್ಮ ಒಂದು ಹೈಪೋಥೆಸಿಸ್ ಏನಾಗ್ತಿದೆ? ಅಕ್ಸೆಪ್ಟ್ ಆಗ್ತಿದೆ.
Okay, so the hypothesis is accepted at 5% significance level ಅಂತ ಒಂದು ಬರೀರಿ. ಆಮೇಲೆ ಅವರ್ hypothesis is accepted at the 1% of significance level ಅಂತ ಬರೀರಿ. ಅರ್ಥ ಆಯ್ತಲ್ವಾ? ಸೊ ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇವಾಗೇ ಹೇಳ್ತಾ ಇದ್ದೀನಿ, ಕನ್ಕ್ಲೂಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಕನ್ಕ್ಲೂಷನ್ ನೀವು ಬರ್ದಿಲ್ಲ, ಟೋಟಲ್ ಕ್ವೆಶನ್ ಆನ್ಸರ್ ನೀಟಾಗಿ ಬರ್ದಿದ್ದೀರಾ, ಕನ್ಕ್ಲೂಷನ್ ಬರ್ದಿಲ್ಲ ಅಂತ ಅಂದರೆ ಮಾರ್ಕ್ಸ್ ಹೋಗುತ್ತೆ. ಸೊ ಅದಕ್ಕೆ ಕನ್ಕ್ಲೂಷನ್ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೀಲೇಬೇಕು ಇನ್ ದ ಸೆಂಟೆನ್ಸ್. ಓಕೆ, ಸೊ ಇವಾಗ ನಾವು ಫೋರ್ತ್ ಕ್ವೆಶನ್ ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಒನ್ ಟೈಪ್ ಆಫ್ ಏರ್ಕ್ರಾಫ್ಟ್ ಇಸ್ ಫೌಂಡ್ ಟು ಡೆವಲಪ್ ಇಂಜಿನ್ ಟ್ರಬಲ್ ಇನ್ 5 flights ಔಟ್ ಆಫ್ ಟೋಟಲ್ 100 flights and another type is 7 flights out of total 200 flight. Is there a significance difference? Significance difference ಅಂದರೆ ಏನಂತ ಹೇಳಿದೆ ನಾನು. ಯಾವ ರೀತಿ ಝೆಡ್ನ ಕ್ಯಾಲ್ಕುಲೇಟ್ ಮಾಡ್ಬೋದು? ಸೊ ಝೆಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಾನು ಸೆಕೆಂಡ್ ಕ್ವೆಶನಲ್ಲೇ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, P1 - P2 ಡಿವೈಡೆಡ್ ಬೈ ಇ. ಸೊ ಇಲ್ಲೂ ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಝೆಡ್ ವ್ಯಾಲ್ಯೂನ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ P1 - P2 ಡಿವೈಡೆಡ್ ಬೈ ಇ. ಓಕೆ, ಸೊ ಇವಾಗ ನಾವು ಯಾವ ರೀತಿ ಒಂದು ಇನ ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾವ ರೀತಿ ಇನ ಕ್ಯಾಲ್ಕುಲೇಟ್ ಮಾಡ್ಬೋದು? ರೂಟ್ ಆಫ್ PQ ಆಫ್ 1 ಡಿವೈಡೆಡ್ ಬೈ N1 ಪ್ಲಸ್ 1 ಡಿವೈಡೆಡ್ ಬೈ N2 ಅಲ್ವಾ. ಸೊ ನಾವು ಪಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿ ನಾವು ಕ್ವೆಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಫಸ್ಟ್ ನಾವು ನಲ್ ಹೈಪೋಥೆಸಿಸ್ನ ಡಿಫೈನ್ ಮಾಡ್ಕೋಬೇಕು. ಸೊ ಏನು ಹೇಳುತ್ತೆ ಈ ನಲ್ ಹೈಪೋಥೆಸಿಸ್ಸು? ನಾನು ಆವಾಗೇ ಹೇಳಿದೆ ಅಲ್ವಾ. ಸೊ ಏನು ಹೇಳುತ್ತೆ ಅಂದರೆ P1 = P2 ಅಂತ ಅಂದರೆ there is no significance difference. ಸೊ ದೆರ್ ಇಸ್ ನೋ ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್. ಆಮೇಲೆ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಏನು ಹೇಳುತ್ತೆ? ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಬಂದುಬಿಟ್ಟು ಆಪೋಸಿಟ್ ಟು ನಲ್ ಹೈಪೋಥೆಸಿಸ್. ಅದೇನು ಹೇಳುತ್ತೆ ಅಂದರೆ P1 ≠ P2 ಅಂತ ಹೇಳುತ್ತೆ. ಅಂದರೆ ದೆರ್ ಈಸ್ ಅ ಸಿಗ್ನಿಫಿಕೆನ್ಸ್ ಡಿಫ್ರೆನ್ಸ್ ಅಂತ ಹೇಳುತ್ತೆ. ಓಕೆನಾ? ಸೊ ಇದನ್ನು ನೀವು ಬರೀಲೇಬೇಕು. ಓಕೆನಾ? ಈ 2 ಪಾಯಿಂಟ್ಸು. ಸೊ ಅದಾದಮೇಲೆ ಸೊ ಇವಾಗ ನಮಗೆ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ? ಕ್ವೆಶನಲ್ಲಿ ನಮಗೆ 100 ಸ್ಯಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಯಾಂಪಲ್ ಏನು ಬಂದುಬಿಟ್ಟು ಟೋಟಲ್ ಸ್ಯಾಂಪಲ್ ಬಂದುಬಿಟ್ಟು 100. ಸೊ ಇವಾಗ P1 ಸೊ ಆ ಒಂದು 100 ಸ್ಯಾಂಪಲಲ್ಲಿ ತೊಗೊಂಡಿರೋವಂಥದ್ದು ಫ್ಲೈಟ್ಸ್ ಎಷ್ಟು? 5 ಫ್ಲೈಟ್ಸ್ ಔಟ್ ಆಫ್ 100. ಸೊ ನಾನು ಏನಂತ ಬರ್ಕೊಳ್ಬೋದು? 5 ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ಬೋದು. ಸೊ 5 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಗುತ್ತೆ? 0.05. ಸೊ ನೆಕ್ಸ್ಟ್ N2 ಬಂದು ಎಷ್ಟು? 200 ಫ್ಲೈಟ್ಸು. ಸೊ N2 ಬಂದು ಟೋಟಲ್ ಬಂದು 200. ಸೊ P2 ಏನು ತೊಗೋಬೋದು? ಎಷ್ಟು ಫ್ಲೈಟ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರು? ಟೋಟಲ್ 7 ಫ್ಲೈಟ್ಸ್ನ ಸೆಲೆಕ್ಟ್ ಮಾಡಿರೋವಂಥದ್ದು. ಸೊ 7 ಔಟ್ ಆಫ್ 200. ಸೊ ಏನು ಬರುತ್ತೆ ನಮಗೆ? 0.035 ಬರುತ್ತೆ ಆನ್ಸರ್. ಓಕೆನಾ? ಸೊ ಇವಾಗ ಇದರಿಂದ ನಾವು ಪಿನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಸೊ ಪಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ P = N1 P1 ಪ್ಲಸ್ N2 P2 ಡಿವೈಡೆಡ್ ಬೈ N1 ಪ್ಲಸ್ N2. ಸೊ N1 ವ್ಯಾಲ್ಯೂ ಏನು? 100. ಸೊ ಇಲ್ಲಿದೆ ಅಲ್ವಾ. ಸೊ N1 ವ್ಯಾಲ್ಯೂ ಬಂದುಬಿಟ್ಟು 100 ಇಂಟು P1 ವ್ಯಾಲ್ಯೂ ಬಂದು 0.05. ಸೊ ನೆಕ್ಸ್ಟ್ N2 ವ್ಯಾಲ್ಯೂ ಬಂದು 200. ನೆಕ್ಸ್ಟ್ P2 ವ್ಯಾಲ್ಯೂ ಬಂದು 0.035. ಓಕೆ, ಡಿವೈಡೆಡ್ ಬೈ 100 ಪ್ಲಸ್ 200. ಇದನ್ನು ನಾವು ಕ್ಯಾಲ್ಸಿಲ್ ಹಾಕೊಂಡಾಗ ಏನು ಬರುತ್ತೆ ನೋಡೋಣ. ಸೊ ಕ್ಯಾಲ್ಸಿಲ್ ನಾವು ಹಾಕೊಂಡಾಗ ಸೊ 100 ಇಂಟು 0.05 ಪ್ಲಸ್ 200 ಇಂಟು 0.035 ಡಿವೈಡೆಡ್ ಬೈ 100 ಪ್ಲಸ್ 200 ಎಷ್ಟು ಬಂತು ನಮಗೆ? 0.04 ಬಂತು. ಸೊ ವಾಟ್ ಇಸ್ ದಿಸ್ ಇಸ್ ಅ ಪಿ ವ್ಯಾಲ್ಯೂ. ಸೊ ಪಿ ವ್ಯಾಲ್ಯೂ ಬಂತು. ಕ್ಯೂ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 1 - P. ಸೊ 1 - 0.04 ಮಾಡಿದಾಗ ನನಗೇನು ಬರುತ್ತೆ ಆನ್ಸರು? ಸೊ ನಮಗೆ 1 - 0.04 ಮಾಡಿದಾಗ ಆನ್ಸರ್ ಏನು ಬರುತ್ತೆ? 0.96 ಬರುತ್ತೆ. ಓಕೆನಾ? ಕ್ಯೂ ವ್ಯಾಲ್ಯೂನು ಬಂತು. ಸೊ ಇವಾಗ ಆರಾಮಾಗಿ ನಾವು ಈ ವ್ಯಾಲ್ಯೂನ ಕಂಡುಹಿಡ್ಕೊಳ್ಬೋದಾ? E = ರೂಟ್ ಆಫ್ PQ ಆಫ್ 1 ಡಿವೈಡೆಡ್ ಬೈ N1 ಪ್ಲಸ್ 1 ಡಿವೈಡೆಡ್ ಬೈ N2. ಅರ್ಥ ಆಯ್ತಾ? ಸೊ ರೂಟ್ ಆಫ್ ಪಿ ವ್ಯಾಲ್ಯೂ ಬಂದುಬಿಟ್ಟು 0.04, ಕ್ಯೂ ವ್ಯಾಲ್ಯೂ ಬಂದುಬಿಟ್ಟು 0.96, N1 ವ್ಯಾಲ್ಯೂ ಬಂದುಬಿಟ್ಟು N1 ವ್ಯಾಲ್ಯೂ ನಮಗೆ ಗೊತ್ತಲ್ಲ 100 ಮತ್ತು ಇಲ್ಲಿ 200 N2 ವ್ಯಾಲ್ಯೂ ಬಂದುಬಿಟ್ಟು. ಸೊ 1 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 200. ಸೊ ನಾವು ಇದನ್ನು ಸಾಲ್ವ್ ಮಾಡಿದಾಗ ನಮಗೇನು ಬರುತ್ತೆ? ಸೊ ರೂಟ್ ಆಫ್ 0.04 ಇಂಟು 0.96 ಇಂಟು ನಮಗೇನು ಬರುತ್ತೆ 1 ಡಿವೈಡೆಡ್ ಬೈ 100 ಪ್ಲಸ್ 1 ಡಿವೈಡೆಡ್ ಬೈ 200. ಆನ್ಸರ್ ಏನು ಬಂತು ನಮಗೆ? 0.025.
0.024. ಸೊ ಇದೇನು, ಇದು ಇ ವ್ಯಾಲ್ಯೂ. ಸೊ ಇವಾಗ ನಮಗೇನು ಬೇಕಾಗಿರೋದು ಝೆಡ್ ವ್ಯಾಲ್ಯೂ. ಝೆಡ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತೀರಾ, P1 ಮೈನಸ್ P2 ಡಿವೈಡೆಡ್ ಬೈ ಇ. ಸೊ P1 ವ್ಯಾಲ್ಯೂ ಏನು, P1 ವ್ಯಾಲ್ಯೂ ಬಂದು 0.05, P2 ವ್ಯಾಲ್ಯೂ ಬಂದು 0.035. ಸೊ ಹಾಕ್ಕೊಳ್ಳಿ. ಸೊ 0.05 ಮೈನಸ್ 0.035 ಡಿವೈಡೆಡ್ ಬೈ ಇ ವ್ಯಾಲ್ಯೂ ಬಂದು 0.024. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 0.05 ಮೈನಸ್ 0.035 ಡಿವೈಡೆಡ್ ಬೈ 0.024 ಎಷ್ಟು ಬರುತ್ತೆ ಆನ್ಸರ್ ನಮಗೆ, 0.625 ಬಂತು. ಅರ್ಥ ಆಯ್ತಾ? ಸೊ ನಮಗೆ ಝೆಡ್ ವ್ಯಾಲ್ಯೂ ಬಂತು. ಇವರು ಅಷ್ಟೇ ಪರ್ಟಿಕ್ಯುಲರ್ ಆಗಿ ಯಾವ ಸಿಗ್ನಿಫಿಕೆನ್ಸ್ ಲೆವೆಲಲ್ಲಿ ಕೇಳಿದ್ದಾರೆ, 0.05 ಅಂದರೆ 5% ಸಿಗ್ನಿಫಿಕೆನ್ಸ್ ಲೆವೆಲಲ್ಲಿ ಅವರು ಕೇಳ್ತಿರೋದು. ಸೊ ಅದರಿಂದ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ದ ಝೆಡ್ ಎಟ್ 5% ಸಿಗ್ನಿಫಿಕೆಂಟ್ ಲೆವೆಲ್. ಆಫ್ಟರ್ 5% ಸಿಗ್ನಿಫಿಕೆನ್ಸ್ ಲೆವೆಲ್ ನಮ್ಮ ಒಂದು ಝೆಡ್ ವ್ಯಾಲ್ಯೂ ಬಂದು 1.96. ಸೊ ಅವರ್ ಝೆಡ್ ವ್ಯಾಲ್ಯೂ ಈಸ್ ಲೆಸ್ಸರ್ ದ್ಯಾನ್ 1.96. ಸೊ ದ ಹೈಪೋಥಸಿಸ್ ಏನಾಗುತ್ತೆ, ಆಕ್ಸೆಪ್ಟ್ ಆಗುತ್ತೆ. ಓಕೆನಾ, ಹೈಪೋಥಸಿಸ್ ಈಸ್ ಅಕ್ಸೆಪ್ಟೆಡ್ ಅಟ್ 5% ಸಿಗ್ನಿಫಿಕೆನ್ಸ್ ಲೆವೆಲ್ ಮತ್ತು ಹೆನ್ಸ್ ದ ಗಿವನ್ ನಲ್ ಹೈಪೋಥಸಿಸ್ ಈಸ್ ಅಕ್ಸೆಪ್ಟೆಡ್ ಅಂತ ಬರಿಬೇಕು. ಓಕೆನಾ, ಸೊ ಇಷ್ಟೇ ಗೈಸ್, ದಿಸ್ ಈಸ್ ಅಬೌಟ್ 4th ಕ್ವೆಶನ್. ಆಮೇಲೆ ಈ ಒಂದು ಕ್ವೆಶನು ತುಂಬಾ ಇಂಪಾರ್ಟೆಂಟು. ಓಕೆನಾ, ಆಮೇಲೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಆಮೇಲೆ ಇಲ್ಲಿ ನಿಮ್ಗೆ ಅವಾಗೇ ಹೇಳ್ದಂಗೆ ಕ್ವೆಶನ್ನು ಕಾನ್ಸೆಪ್ಟ್ ಎಲ್ಲ ಸೇಮ್ ಇರುತ್ತೆ. ಕ್ವೆಶನಲ್ಲಿರೋ ಏನಂತೀರ ನಂಬರ್ಸ್ ಚೇಂಜ್ ಆಗ್ಬೋದು. ಓಕೆನಾ, ಕಾನ್ಸೆಪ್ಟು ಮಾಡೋ ರೀತಿ, ಸಾಲ್ವ್ ಮಾಡೋ ರೀತಿ ಎಲ್ಲ ಸೇಮ್ ಇರುತ್ತೆ. ಓಕೆನಾ, ಸೊ ಅಷ್ಟೇ ಗೈಸ್. ಮತ್ತು ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ. ಸೊ ಯಾವುದಕ್ಕೂ ನಿಮಗೆ ಎಲ್ಲದ ಒಂದು ಕಂಟೆಂಟಿಗೆ ನಿಮಗೆ ಏನು ಸಿಗ್ತಾ ಇರುತ್ತೆ, ಅಪ್ಡೇಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಫಾಲೋ ಅವರ್ ವಾಟ್ಸಪ್ ಚಾನಲ್ ಅಂತ ಹೇಳ್ತಾ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.